ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊನ್ನೆ ಫಾದರ್ಸ್ ಡೇ ಸ್ಪೆಷಲ್ಗೆ ಯಶ್ ಅವರ ಟಾಕ್ಸಿಕ್ ಫಿಲಂ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಆಗಸ್ಟ್ 26 ಬುಧವಾರಕ್ಕೆ ವೈಟ್ ಕಾರ್ಡ್ ಎಂಟ್ರಿನ ಪಡ್ಕೊಂಡಿತ್ತು. ಬಟ್ ಟಾಕ್ಸಿಕ್ ಮೂವಿಯ ಈ ಡೇಟ್ಗೆ ಲಾಸ್ಟ್ ಟೈಮ್ ತರ ದುರಂಧರ್ ಅನ್ನೋ ಒಂದು ಸ್ಟ್ರಾಂಗ್ ಮೂವಿ ಇಲ್ಲ ಅಂದ್ರೂ ಕೂಡ ಈ ಸಲ ಬಿಗ್ ಸ್ಟಾರ್ ಮೂವಿಗಳು ಕಾಂಪಿಟೇಷನ್ಗೆ ಬಂದಿದೆ. ಸೊ ಅದು ಯಾವ್ದು ಇದರಲ್ಲಿ ಟಾಕ್ಸಿಕ್ ಮೂವಿಗೆ ಎಫೆಕ್ಟ್ ಮಾಡುವಂತ ಫಿಲಂ ಯಾವುದು ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಟಾಕ್ಸಿಕ್ ಫಿಲಂಗೆ ಎಫೆಕ್ಟ್ ಮಾಡುವಂತ ಫಿಲಂ ಅಂತಂದ್ರೆ ಅದು ತೆಲುಗುನ ದಿ ಪ್ಯಾರಡೈಸ್ ಮೂವಿ. ನ್ಯಾಚುರಲ್ ಸ್ಟಾರ್ ನಾನಿ ಅವರ ಆಕ್ಟ್ ಮಾಡ್ತಿರುವಂತ ಈ ಮೂವಿ ಲಾಸ್ಟ್ ಟೈಮ್ ಕೂಡ ಟಾಕ್ಸಿಕ್ ಫಿಲಂ ಅಂಡ್ ಪೆದ್ದಿ ಫಿಲಂಗೆ ಕಾಂಪಿಟೇಷನ್ ಆಗಿ ನಿಂತಿತ್ತು. ಮತ್ತೆ ಇವರು ಆಕ್ಟ್ ಮಾಡಿರುವಂತ ದಸರಾ, ಹಾಯ್ ನಾನ, ಸರಿಪೋತುಂದ ಶನಿವಾರಂ, ಹಿಟ್, ದ ಥರ್ಡ್ ಕೇಸ್ ಹೀಗೆ ಕಂಟಿನ್ಯೂಯಸ್ ಆಗಿ ಬರೀ ಹಿಟ್ ಅಲ್ಲ ಬ್ಲಾಕ್ ಬಾಸ್ಟರ್ ಹಿಟ್ ಫಿಲಂ ಕೊಟ್ಟಿದ್ದಾರೆ. ಸೊ ಇವರ ಈ ಪ್ಯಾರಡೈಸ್ ಮೇಲೆ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮತ್ತೆ IMDb ರೇಟ್ ಪ್ರಕಾರ ಟಾಕ್ಸಿಕ್ ಆದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ರ್ಯಾಂಕ್ ಹೊಂದಿರೋದು ಅಂದ್ರೆ ಅದು ಪ್ಯಾರಡೈಸ್ ಫಿಲಮೇ. ಸೊ ಈ ಫಿಲಂ ಆಗಸ್ಟ್ 21ಗೆ ರಿಲೀಸ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಒಳ್ಳೆ ರೆಸ್ಪಾನ್ಸ್ ತಗೊಂತು ಅಂತಂದ್ರೆ ಟಾಕ್ಸಿಕ್ ಫಿಲಂಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಸ್ಕ್ರೀನ್ ವೈಸ್ ಮತ್ತೆ ಕಲೆಕ್ಷನ್ ವೈಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಇನ್ನು ಎರಡನೆಯ ಫಿಲಂ ಅಂತಂದ್ರೆ ಅದು ಸಲ್ಮಾನ್ ಖಾನ್ ಅವರು ಇಂಡಿಯನ್ ಮಿಲಿಟರಿಯ ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಮಾಡ್ತಾ ಇರುವಂತ ಮಾತೃಭೂಮಿ ಫಿಲಂ. ಆಕ್ಚುಲಿ ಈ ಫಿಲಂ ರಂಜಾನ್ಗೆ ಪ್ಲಾನ್ ಆಗಿತ್ತು. ಅವಾಗ ಯಶ್ ಅವರ ಈ ಟಾಕ್ಸಿಕ್ ಫಿಲಂ ಇಂದಾನೆ ಅದನ್ನ ಈದ್ಗೆ ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಸ್ಟಿಲ್ ಡೇಟ್ ಚೇಂಜ್ ಆಗುವಂತ ಚಾನ್ಸಸ್ ಇದೆ. ಇಫ್ ಇನ್ ಕೇಸ್ ಇದು ಆಗಸ್ಟ್ 26ಗೆ ರಿಲೀಸ್ ಆದ್ರೆ ನಾರ್ತ್ ಇಂಡಿಯಾದಲ್ಲಿ ಟಾಕ್ಸಿಕ್ಗೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಸಲ್ಮಾನ್ ಖಾನ್ ಅವ್ರಿಗೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ನಾರ್ತ್ ಅಲ್ಲಿ ಇದೆ. ಇನ್ನು ಮೂರನೆಯ ಫಿಲಂ ಯಾವುದು ಅಂತಂದ್ರೆ ಅದು ಶ್ರದ್ಧಾ ಕಪೂರ್ ಅವರು ಆಕ್ಟ್ ಮಾಡ್ತಾ ಇರೋ ಬಯೋಗ್ರಫಿ ಪಿಕ್ ಈತಾ. ಅಂಡ್ ಇದು ಸದ್ಯಕ್ಕೆ ಬಾಲಿವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂ ಅಲ್ಲಿ ಒಂದಾಗಿದೆ. ಅಂಡ್ ಇವರು ಕೂಡ ಸ್ತ್ರೀ 2, ಸ್ತ್ರೀ ಅಂಡ್ ಬಾಗಿ 3 ಹೀಗೆ ಬ್ಲಾಕ್ ಬಾಸ್ಟರ್ ಹಿಟ್ ಫಿಲಂ ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಮತ್ತೆ ಈ ಫಿಲಂ ಆಗಸ್ಟ್ 27ಗೆ ರಿಲೀಸ್ ಆಗ್ತಾ ಇದೆ. ಇನ್ನು ನಾಲ್ಕನೆಯ ಫಿಲಂ ಯಾವುದು ಅಂತಂದ್ರೆ ಅದು ತೆಲುಗು ಫಿಲಂ ಇಂಡಸ್ಟ್ರಿಯ ಮಾಸ್ ಮಹಾರಾಜ ಅಂತ ಕರೆಸ್ಕೊಳ್ಳೋ ರವಿತೇಜ ಅವರ ಇರ್ಮುಡಿ ಫಿಲಂ. ಇದು ಆಗಸ್ಟ್ 21ಗೆ ರಿಲೀಸ್ ಆಗ್ತಾ ಇದೆ. ಮತ್ತೆ ಇದೊಂದು ಎಕ್ಸ್ಪೆರಿಮೆಂಟಲ್ ಫಿಲಂ ಆಗಿರೋದ್ರಿಂದ ಇದು ಕ್ಲಿಕ್ ಆದ್ರೆ ಇದು ಸೌತ್ ಇಂಡಿಯಾದಲ್ಲಿ ಎಗೈನ್ ಸ್ಕ್ರೀನ್ ವೈಸ್ ಅಂಡ್ ಕಲೆಕ್ಷನ್ ವೈಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಇನ್ನು ಐದನೆಯ ಫಿಲಂ ಯಾವುದು ಅಂತಂದ್ರೆ ಅದು ಬಾಲಿವುಡ್ ನ ವಿವಾನ್. ಇದು ತಮನ್ನಾ ಭಾಟಿಯಾ ಅಂಡ್ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಥ್ರಿಲ್ಲರ್ ಅಂಡ್ ಮೈಥಾಲಜಿಕಲ್ ಮಿಸ್ಟ್ರಿ ಇರುವಂತಹ ಫಿಲಂ ಆಗಿದೆ. ಇವಾಗಲೇ ಇದು ಟೀಸರ್ ಅಂಡ್ ಫಸ್ಟ್ ಲುಕ್ ಇಂದ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದೆ. ಮತ್ತೆ ಇದು ಕೂಡ ಆಗಸ್ಟ್ 26ಗೆ ರಿಲೀಸ್ ಆಗ್ತಾ ಇರೋದ್ರಿಂದ ಟಾಕ್ಸಿಕ್ ಫಿಲಂಗೆ ಒಂದು ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ. ಮತ್ತೆ ಇದಷ್ಟೇ ಅಲ್ಲ, ಇನ್ನ ತಮಿಳ್ ಅಂಡ್ ಮಲಯಾಳಂ ಫಿಲಂ ಇಂಡಸ್ಟ್ರಿಯಿಂದನೂ ಕೂಡ ಓಣಂಗೆ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಟಾಕ್ಸಿಕ್ ಅನ್ನೋ ಒಂದು ಬಿಗ್ ಫಿಲಂ ಬರ್ತಾ ಇರೋದ್ರಿಂದ ಇವರು ಅದೇ ಡೇಟ್ಗೆ ಬರ್ತಾರ ನೋಡ್ಬೇಕು. ಇನ್ನು ಈ ಎಲ್ಲಾ ಫಿಲಂಗಳು ಜೊತೆಲೆ ರಿಲೀಸ್ ಆದ್ರೆ ಡೆಫಿನೆಟ್ಲಿ ಥಿಯೇಟರ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂಡ್ ಇದರಲ್ಲಿ 1 or 2 ಫಿಲಂ ಒಳ್ಳೆ ರೆಸ್ಪಾನ್ಸ್ ಬಂದ್ರು ಕೂಡ ಟಾಕ್ಸಿಕ್ಗೆ ಇಂಡಿಯಾದಲ್ಲಿ ಒಂದು ಟಫ್ ಫೈಟ್ ಆಗುತ್ತೆ. ಅಂಡ್ ಈ ಎಲ್ಲಾ ರೀಸನ್ ಇಂದ ಟಾಕ್ಸಿಕ್ ಏನ್ ಮಾಡ್ತಾ ಇರುವಂತ ಒಂದು ಬಿಗ್ ಕಲೆಕ್ಷನ್ಗೆ ಇದು ಎಫೆಕ್ಟ್ ಮಾಡ್ತಾ ಇದೆ. ಮತ್ತೆ ನಿಮ್ಗೆ ಈ ಎಲ್ಲಾ ಫಿಲಂ ಟಾಕ್ಸಿಕ್ಗೆ ಎಫೆಕ್ಟ್ ಮಾಡುತ್ತಾ ಇಲ್ವಾ ಅಂಡ್ ಟಾಕ್ಸಿಕ್ ಗ್ಲೋಬಲ್ ವೈಸ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.